ನಮಸ್ಕಾರ ಸ್ನೇಹಿತರೆ ಹಾಗೂ ನನ್ನ ನೆಚ್ಚಿನ ಗ್ರಾಹಕರೇ ಹಾಗೂ ನಮ್ಮ ಗ್ಯಾಸ್ ಸರಬರಾಜು ಮಾಲೀಕರೇ ಹಾಗೂ ಗ್ಯಾಸ್ ವಿತರಕರಾಗಿರ್ತಕ್ಕಂಥ ಗ್ಯಾಸ್ ಡೆಲಿವರಿ ಬಾಯ್ಸ್ ಎಲ್ಲರಿಗೂ ಹೇಳೋದು ಏನಪ್ಪ ಅಂದರೆ, ಮತ್ತು ನಮ್ಮ ಗ್ರಾಹಕರು ನಮ್ಮ ನಾಗರಿಕರಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ಈ ದಿನ ವಿಶೇಷ ಒಂದು ಸೂಚನೆಯನ್ನು ಹೇಳಿಕ್ಕೆ ಬಯಸ್ತೀನಿ. ಈ ದಿನ 3/3/2026 ಶುಕ್ರವಾರದಿಂದ ಎಲ್ಲ ಹೋಟೆಲ್ಸ್ಗೆ, ಇಂಡಸ್ಟ್ರಿಯಲ್ಗೆ, ಮ್ಯಾರೇಜ್ ಫಂಕ್ಷನ್ಸ್ಗೆ ಎಲ್ಲೆಲ್ಲಿ ಗ್ಯಾಸ್ ಹೋಗ್ತಾಯಿತ್ತು, ಮಾಲ್ಗಳಿಗೂ ಕೂಡ ಎಲ್ಲ ಗ್ಯಾಸ್ ಸರಬರಾಜನ್ನ ಬಂದ್ ಮಾಡಿದ್ದಾರೆ. ಅದು HPC ಇರ್ಬೋದು, IOCL ಇರ್ಬೋದು, BPCL ಇರ್ಬೋದು, ಪ್ರೈವೇಟ್ ಗ್ಯಾಸ್ಗಳಾಗಿರ್ಬೋದು. ಏನೋ ಇವತ್ತು ನಾಳೆ ಒಂಚೂರು ಸ್ಟಾಕ್ ಇರೋದನ್ನ ಸ್ವಲ್ಪ ಕೊಟ್ಕೊಂಡು ಮೇಂಟೈನ್ ಮಾಡ್ಬೋದೇ ಹೊರತು ಇನ್ನು ಮುಂದೆ ಗ್ಯಾಸು ಸಿಗ್ತಾ ಇಲ್ಲ. ಕಾರಣ ಗೊತ್ತಿದೆ ನಿಮಗೆ, ಯುದ್ಧ ನಡೀತಾ ಇರೋದ್ರಿಂದ ಕಚ್ಚಾ ತೈಲ ಭಾರತಕ್ಕೆ ಕೆಲವೊಂದು ದೇಶಗಳಿಗೆ ಸರಬರಾಜು ಆಗ್ತಾ ಇಲ್ಲ. ಹಾಗಾಗಿ ಈ ಸಮಸ್ಯೆ ಎದುರಾಗಿರೋದ್ರಿಂದ ಪ್ರತಿಯೊಂದು ಇಂಡಸ್ಟ್ರಿ, ಹೋಟೆಲ್ಲು ಪ್ರತಿಯೊಂದು ಈಗ ಗ್ಯಾಸ್ ಸಿಗದೆ ಬಂದ್ ಮಾಡೋ ಪರಿಸ್ಥಿತಿಗೆ ಬಂದು ಕೂತಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಮುನ್ಸೂಚನೆಗೆ ಹೇಳಬೇಕು, ಡೊಮೆಸ್ಟಿಕ್ ಮನೆಗೂ ಕೂಡ ಗ್ಯಾಸ್ ಸಿಗಲ್ಲ, ಆ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ. ಅಟ್ಲೀಸ್ಟ್ ಕರೋನಾ ಬಂದಾಗ ಗ್ಯಾಸಾರು ಸಿಗ್ತಾಯಿತ್ತು, ಈಗ ಅದು ಇಲ್ಲ ಅಂದರೆ ಹೆಂಗೂ ಊಟ ಮಾಡೋದು? ಕೊನೆಗೆ ಕಟ್ಟಿಗೆನೇ ನಮಗೆ ಮುಖ್ಯ ಆಗುತ್ತೆ. ಆ ಪರಿಸ್ಥಿತಿಗೆ ತಲುಪಿದ್ದೀವಿ. ಇದು ನಮ್ಮ ದುರಾದೃಷ್ಟಕರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಈಗ ಕಂಪನಿಗಳು ಯಾವಾಗ ನಮಗೆ ಮತ್ತೆ ಸರಬರಾಜಿಗೆ ಅವಕಾಶ ಕೊಡುತ್ತೋ ಆವಾಗ ಡಿಸ್ಟ್ರಿಬ್ಯೂಟ್ರುಗಳು ನಿಮ್ಗೂ ಸರಬರಾಜು ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲಾಂದರೆ ಈಗ ಗ್ಯಾಸ್ ಸಿಗಲ್ಲ. ಇದು 100% ಸತ್ಯದ ಮಾತು. ಮಿನಿಸ್ಟ್ರಿ ಆಫ್ ಇಂಡಿಯಾ ಆಲ್ರೆಡಿ ಅನೌನ್ಸ್ ಮಾಡಿದೆ, ಇವತ್ತಿಂದ ಕಮರ್ಷಿಯಲ್ ಗ್ಯಾಸ್ನ ಸರಬರಾಜು ಮಾಡಬೇಡಿ ಅಂತ. ಡೊಮೆಸ್ಟಿಕ್ಗೆ ಅವೈಲೇಬಲ್ ಇದೆ, ಅದರಲ್ಲೂ ಕೆಲವೊಂದು ವರ್ಗದವ್ರಿಗೆ ಮಾತ್ರ ಕಡ್ಡಾಯ ಕೊಡಲೇಬೇಕು ಅಂತಲೂ ಆರ್ಡ್ರ್ ಆಗಿದೆ. ಅದು ಈ ಹಾಸ್ಪಿಟ್ಲ್ಗಳು ಆ ಥರ ಎಲ್ಲಿ ಕ್ಯಾಂಟೀನ್ಗಳಿಗೆಲ್ಲ ನಾವು ಗ್ಯಾಸ್ ಕೊಡ್ತಾಯಿದ್ವಿ ಅಂಥವ್ರಿಗೆ ಮಾತ್ರ. ಅದು ಬಿಟ್ಟು ಹೋಟೆಲ್ಲು, ಬೇರೆ ಯಾವುದೇ ಉದ್ಯಮ, IT ಉದ್ಯಮ ಆಗಿರಲಿ, ಮಾಲ್ ಆಗಿರಲಿ, ಎಲ್ಲ ಕಡೆ ಗ್ಯಾಸ್ ಸರಬರಾಜು ಬಂದ್ ಆಗ್ತಾಯಿದೆ, ಕಮರ್ಷಿಯಲ್ ಗ್ಯಾಸು. ಅದೇ ರೀತಿ ಗೇಲ್ ಗ್ಯಾಸು ಕೂಡ ಬಂದಾಗ್ಬೋದು. ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ. ಹಾಗಾಗಿ ದಯವಿಟ್ಟು ಈ ಒಂದು ಮೆಸೇಜ್ನ ಫಾರ್ವರ್ಡ್ ಮಾಡಿ, ಮತ್ತು ನೀವು ವಿಚಾರಿಸಿ ಎಲ್ಲ ಕಡೆ ಬೇಕಾದರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಹಕರಿಸಬೇಕು ಗ್ರಾಹಕರು ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ರವಿದಾಸ್ KV, ಕರ್ನಾಟಕ ಗ್ಯಾಸ್ ವೆಂಡರ್ ವೆಲ್ಫೇರ್ ಅಸೋಸಿಯೇಷನ್ ರಾಜ್ಯ ಅಧ್ಯಕ್ಷರು. ಹಾಗಾಗಿ ಈ ಮಾಹಿತಿಯನ್ನು ನಾನು ಎಲ್ಲ ನಮ್ಮ ಸಮಸ್ತ ನಾಗರಿಕರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್.